ಶಿವಣ್ಣ ನಿಮಗೆ ಶಿವಣ್ಣ ಜಗ್ಗೇಶು, ಶಿವಣ್ಣ ಉಪೇಂದ್ರ, ಶಿವಣ್ಣ ರಮೇಶ್ ಅರವಿಂದು, ಶಿವಣ್ಣ ಸುದೀಪು, ಈಗ ಶಿವಣ್ಣ ಪ್ರಭುದೇವ, ದಟ್ ಕಾಂಬಿನೇಷನ್ ಸ್ಟಾಕ್ ಆ್ಯಕ್ಚುಲಿ. ಅಂದರೆ ಅದು ಒಂದು ಸತಿ ಮಾಡಬೇಕಂದಾಗ ಬರಲ್ಲ. ಅದು ನಾವು ಅನ್ಕೋತೀವಿ ಹಾಕೊಂಡು ಮಾಡ್ಬೇಕಣೆ ಇವ್ರನ್ನ ಹಾಕೊಂಡು ಬರಲ್ಲ. ಅದು ಕತೆ ಉಟ್ಕೊಂಡಾಗ ಏನಾಗುತ್ತೆ ಅಂದರೆ ಅದಕ್ಕೆ ಅಲ್ಲಿ ನಾವಿಬ್ಬರು ಸೇರಿದಾಗ ಅದು ನಾವು ಫಸ್ಟ್ ಶಾಟ್ ಮಾಡಿದಾಗಿಂದ ಐ ಥಿಂಕ್ ಇಟ್ ವಾಸ್ ಲೈಕ್ ಎ ಮ್ಯಾಜಿಕ್. ಫಸ್ಟ್ ಶಾಟ್ ಬಂದು ಮಾಡಿದ್ದು ಏನೋ ಎಷ್ಟೋ ಪಿಕ್ಚರ್ಗಳು ಮಾಡಿದ್ದೀವಿ ಅನ್ನೋ ಥರ ಇತ್ತು. ಯಾಕಂದರೆ ಆ ಫೀಲ್ ಬಂದ್ರೆ, ಯಾಕಂದರೆ ಇಬ್ಬರು ಕ್ಯಾರೆಕ್ಟ್ರು ಕಳ್ಳನೇ, ಇಬ್ಬರು ಕಳ್ರೆ. ಬಟ್ ಕಳ್ರೆ ಹೆಂಗೆ ಮಾಡ್ಬೋದು ನಮಗೆ ಗೊತ್ತಿಲ್ಲದ್ರೆ. ಅಂದರೆ ವಿ ಹ್ಯಾಡ್ ದಟ್ ಬ್ಯೂಟಿಫುಲ್ ಒಂದು ಏನಂತೀವಿ, ಒಂದು ವೈಬ್ ಇದೆಯಲ್ಲ, ತುಂಬ ಚೆನ್ನಾಗಿತ್ತು. ಅದು ನಾವು ಅನ್ಕೊಂಡಂಗೆ ಮಾಡೋದು. ಬಟ್ ಐ ಥಿಂಕ್ ಇಟ್ಸ್ ಒನ್ ಆಫ್ ದ ನಾನು ಹೇಳಿದ ತಕ್ಷಣ ಇಟ್ ವಿಲ್ ಬಿ ವೆರಿ ಗುಡ್. ಅಂದರೆ ನಾವು ಏನೇ ಮಾಡಿದ್ರೂ ನಾವು ಅದಕ್ಕೆ ರಿಪೀಟ್ ಮಾಡ್ತಾ ಆಗಲ್ಲ. ಇನ್ನೊಂದು ಮಾಡ್ಬಿಡೋಣ ನಾವು ನೋ, ಅದು ಉಟ್ಕೋಬೇಕು. ಆ ಕಾಂಬಿನೇಷನ್ ಉಟ್ಕೊಂಡಾಗ್ಲೇ ಒಂದು ಪ್ರಾಪರ್ ವ್ಯಾಲ್. ಯಾಕಂದ್ರೆ ನಾವು ಎಷ್ಟೋ ರವಿ ಸರ್ ಜೊತೆ ಮಾಡಿದ್ದೀನಿ, ಉಪೇಂದ್ರ ಜೊತೆ ಮಾಡಿದ್ದೀನಿ, ಸುದೀಪ್ ಸರ್ ಜೊತೆ, ಆಮೇಲೆ ಇನ್ಯಾರು ಜಗ್ಗೇಶು, ರಮೇಶ್ ಅರವಿಂದ್, ಐ ಥಿಂಕ್ ಲಾಟ್ ಆಫ್ ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟ್ಗಳ ಜೊತೆಲೂ ಮಾಡಿದ್ವಿ. ಬಟ್ ಈ ಪ್ರಭುದೇವ ಅಂತ ಬಂದ ತಕ್ಷಣ ಏನು ಸ್ಪೆಷಲ್ ಕೊಡ್ಬೋದು. ಒಂದೊಂದು ಸತಿ ಸಕ್ಸಸ್ ಆಗಿದೆ ಪಿಕ್ಚರ್, ಒಂದೊಂದು ಸತಿ ಸಕ್ಸಸ್ ಆಗಿಲ್ಲ. ಕೆಲವು ಕಾಂಬಿನೇಷನ್ ಸಕ್ಸಸ್ ಆಗಿದೆ. ರವಿಚಂದ್ರನ್ ಜೊತೆ ಮಾಡೋದು ಏನಾಗುತ್ತೆ, ಒಂದು ಸರ್ಟನ್ ಫಿಲ್ಮ್ಸು ಕರೆಕ್ಟಾಗಿ ಪಾಸಿಟಿವ್ ಸ್ಟ್ರೈಕ್ ಆಗುತ್ತೆ. ಕೆಲವು ಫಿಲ್ಮ್ಸ್ ಏನಂತಂದರೆ ಸ್ಟ್ರೈಕ್ ಆಗಲ್ಲ. ಬಟ್ ಇದರಲ್ಲಿ ಪಾಸಿಟಿವ್ನೆಸ್ ಯಾಕೆ ಸ್ಟ್ರೈಕ್ ಆಯಿತು ಅಂದರೆ, ಓಪನಿಂಗ್ ಎದ್ದ ತಕ್ಷಣ ನಾವಿಬ್ಬರು ಇದರಲ್ಲಿ ಇಬ್ಬರು ಆರ್ಟಿಸ್ಟು ನಮ್ಮ ಇಮೇಜ್ಗಳನ್ನ ಬಿಟ್ಟು ಡೈರೆಕ್ಟ್ರ್ ಏನು ಕೊಡ್ತಾರೋ ಅದು ಮಾಡ್ಕೊಂಡು ಹೋಗಿದ್ದೀವಿ ಅಷ್ಟೇ. ಅಯ್ಯೋ ನಂಗೆ ಇದು ಬೇಕು ಅದು ನೋ, ಅದು ಅಂದ್ಬಿಟ್ರೆ ಕಷ್ಟ, ಸಬ್ಜೆಕ್ಟ್ ಹಾಳಾಗೋಗುತ್ತೆ. ಅದು ಇಲ್ಲದೆ ಮಾಡಿದಾಗ ಕಾಂಬಿನೇಷನ್ ಯಾವಾಗ ವರ್ಕೌಟ್ ಆಗುತ್ತೆ ಅಂದರೆ ಈ ಥರ ಮಾಡಿದಾಗಲೇ ವರ್ಕೌಟ್ ಆಗುತ್ತೆ. ಅಪೂರ್ವ ಸಂಗಮ ಇದು ಅಪ್ಪಾಜಿ ಶಂಕರ್ ನಾಗ್ ಅವರು, ಅನಂತ್ ನಾಗ್ ಅವರು ಕಾಂಬಿನೇಷನ್ ನೋಡ್ಕೊಂಡಾಗಲೇ ಕಲ್ಯಾಣ್ ಕುಮಾರು ಅಪ್ಪಾಜಿ, ಆಮೇಲೆ ಉದಯ್ ಕುಮಾರ್. ಸೊ ಅದು ನೋಡಿದಾಗಲೇ ಆ ಪಿಕ್ಚರ್ನ ಹೋಗ್ಬೇಕು ಅನಿಸುತ್ತೆ. ನಾವು ನಮ್ಮ ಇಮೇಜ್ ಕಟ್ಕೊಂಡು ನನ್ನ ಫ್ಯಾನ್ಸ್ ಅಭಿಮಾನ ನೋ, ಇದು ಫ್ಯಾನ್ಸ್ ನೋಡ್ತಾರೆ, ನೋಡಂಗೆ ಮಾಡಬೇಕು ನಾವು. ಐ ಥಿಂಕ್ ಇನ್ ದಟ್ ವೇ ಬ್ಯೂಟಿಫುಲ್ ಆಗಿ ಅದು ಏನು ಇಬ್ಬರು ಕ್ಯಾರೆಕ್ಟರ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ನಾವಿಬ್ರಿಗೂ ಮಾಡಬೇಕಾ. ಅವ್ರ ಪಾಪ ಹೇಳ್ತಾರೆ ಶಿವಣ್ಣ ಜಾಸ್ತಿ ಇರ್ಬೇಕು ಸರ್, ಅದು ದೊಡ್ಡತನ ಅದು. ಬಟ್ ಹಂಗಂತ ಬಟ್ ನಂದು ಜಾಸ್ತಿ ಮಾಡಿಬಿಟ್ರೆ ನೋ ಸರ್, ಹಂಗಲ್ಲ ಸರ್. ಪಿಕ್ಚರ್ ಇಬ್ಬರು ಇರ್ಬೇಕು ಸರ್. ಯಾಕಂದ್ರೆ ಇದ್ರಲ್ಲಿ ನೋಡಿದಾಗ ಎಲ್ಲ ಅನ್ಕೋತೀವಿ, ಏನೇನೋ ಅನ್ಕೋತೀವಿ, ಏನು ಅನ್ಕೊಂಡ್ರು ಒಂದೇ ಇರ್ತೀವಿ. ಅದೇನೆಂದರೆ ಇಟ್ ವಿಲ್ ಬಿ ಲೈಕ್ ಇಬ್ಬರು ಸ್ನೇಹಿತರ, ಇಲ್ಲ ಅವರಿಬ್ಬರು ಬ್ರದರ್ಸಾ, ಇಲ್ಲ ಒಳ್ಳೆ ಆತ್ಮಗಳ, ಹೇಳಿ ಕೇಳಿ ಕರ್ನಾಟಕ ದಮನಕ ಕ್ರೂರಿ ಏನಂತೀವಿ ಕುತಂತ್ರಿ ಪಾತ್ರ ಅದು. ಸೊ ಇದೆಲ್ಲ ಮಾಡಿದಾಗ ಭಾಳ ವಿಶೇಷತೆಗಳಿರುತ್ತೆ. ಆಮೇಲೆ ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಡಿಮಾಂಡಿಂಗ್ ಇರಬಾರ್ದು. ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ, ನನಗೆ ಅದು ಭಾಳ ಇಷ್ಟವಾದ, ಈ ಪಿಕ್ಚರ್ ಮೇಯ್ನ್ ಇಷ್ಟವಾದ ಪಾತ್ರ ಇದಿರೋದು, ಸನ್ನಿವೇಶ ಇರೋದು ಅದು. ಆ ಇಬ್ರಿಗೂ ನಮ್ಗೆ ಹೆಂಗೆ ಬಂತು ಅದು ಅಂತ ಬುದ್ಧಿನೂ ಗೊತ್ತಿಲ್ಲ. ಆ ದೇವ್ರೇ ಕಳಿಸ್ತಾನ, ಇಲ್ಲಾಂದರೆ ಮಾಡ್ಬೇಕಾದ್ರೆ ಆ ಒಂದು ಗ್ಯಾಪ್ಸ್ ಇರ್ಬೋದು, ಒಂದು ಸೈಲೆಂಟ್ ಲುಕ್ಸ್ ಇರ್ಬೋದು. ಅಂದರೆ ಇಬ್ಬರು ನೋಡ್ಬೇಕು, ಅವ್ರು ನೋಡಿದ್ದಾರೆ ಕರೆಕ್ಟಾಗೆ. ನಾವು ಮಾತಾಡ್ಕೊಂಡಿಲ್ಲ, ಸುಮ್ಮನೆ ಜಾಗ ಮಾತಾಡ್ತಿರ್ಬೇಕು, ಸುಮ್ಮನೆ ಹಿಂಗೆ ನೋಡ್ತೀನಿ. ಅದು ಸರ್ಟನ್ ಥಿಂಗ್ಸ್ ನಾವು ಪ್ರಿಪೇರ್ ಮಾಡಿದಾಗ ಮಾಡೋಕ್ಕಾಗಲ್ಲ. ಅದು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ರು ಭಟ್ರು ಅದು. ಆ್ಯಂಡ್ ಬೇರೆ ಪಾತ್ರ, ಆಮೇಲೆ ಬೇರೆ ಏನು ಪಾತ್ರ ಮಾತಾಡಿದ್ರು ನೋಡಬೇಕು ಅಂತ ಅನಿಸುತ್ತೆ, ಮುಳ್ಳಾಕಬೇಕು ಅಂತ ಅನಿಸಲ್ಲ. ಕೆಲವು ಸ್ಪಾಯ್ಲ್ಸ್ ಏನೇ ಬರೀ ಅವನು ಮಾತಾಡ್ತಾನೆ, ಇವನು ಮಾತಾಡ್ತಾನೆ, ಎಲ್ಲರ ಮಾತು ಚಂದ ಹಿಂಗೆ. ಎಸ್ ಇದು ಅಲ್ವಾ ಒಂದು ಡ್ರಾಮಾನ ಎಷ್ಟು ಇಂಟ್ರೆಸ್ಟಿಂಗಾಗಿ ಹೇಳ್ಬೋದು, ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಸರ್ಟನ್ ಥಿಂಗ್ಸ್. ಐ ಥಿಂಕ್ ಕಾಂಬಿನೇಷನ್ ವೈಸ್ ನೋಡೋಕೆ ಹೋದರೆ ಐ ಥಿಂಕ್ ಇಟ್ ಇಸ್ ವೆರಿ ಫ್ಯಾಂಟಾಸ್ಟಿಕ್.